ನಿನ್ನೆ ಹೊಸಕೋಟೆಯಲ್ಲಿ ಒಂದು ಭೀಕರ ರಸ್ತೆ ಅಪಘಾತ ಸಂಭವಿಸಿತ್ತು. ದಿಢೀರಾಗಿ 7 ಜನ ಹುಡುಗರು ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು. ಇದೀಗ ಇದೇ ಒಂದು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನದಲ್ಲದ ತಪ್ಪಿಗೆ ಅಪಘಾತದಲ್ಲಿ ಮೃತಪಟ್ಟಿರುವಂತಹ ಗಗನ್, ಇನ್ನು ಮೃತ ಗಗನ್ ಕುಟುಂಬಸ್ಥರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಗಗನ್ ತಾಯಿ ಸ್ಥಿತಿ ನೋಡಿದ್ರೆ ಎಂದವರಿಗೂ ಕೂಡ ಕಳ್ಳು ಹಿಂಡುತ್ತೆ. ಕಣ್ಣು ಇಲ್ಲ ಅವ್ರ ತಾಯಿಗೆ, ಮದುವೆಯಾಗದ ತಂಗಿ ಇದ್ದಾಳೆ. ಅಂಥದ್ರಲ್ಲಿ ಕುಟುಂಬ ಮನೆಗೆ ಬೆಳಕಾಗಿದ್ದವನು ಗಗನ್. ಮಗನನ್ನ ಕಳೆದುಕೊಂಡು ಇದೀಗ ತಾಯಿಯ ರೋಧನೆ ನೋಡ್ಲಿಕ್ಕಾಗೋದಿಲ್ಲ. ನಿನ್ನೆಯಿಂದಲೂ ಕೂಡ ಗಗನ್ ಅವರ ತಾಯಿ ಲಕ್ಷ್ಮೀದೇವಿ ಊಟ ನೀರು ಏನೂ ಇಲ್ಲ, ಎಲ್ಲವೂ ಕೂಡ ಬಿಟ್ಟು ಬಿಟ್ಟಿದ್ದಾರೆ. ನೀರು ಕುಡ್ದಿಲ್ಲ, ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದವನು ಮನೆಗೆ ವಾಪಸ್ ಬರಲೇ ಇಲ್ಲ. ಸಂಬಂಧಿಕರು ಬಂದು ಸಮಾಧಾನ ಮಾಡಿದ್ರು ಕೂಡ ಅವರ ಗೋಳಾಟ ಅಥವಾ ಅವರ ನೋವು ನಿಲ್ತಾ ಇಲ್ಲ. ಏನೋ ತಂಗಿ ಮದುವೆ ಮಾಡಬೇಕು ಅಂತ ಹೇಳಿ ಆಸೆಯನ್ನ ಇಟ್ಕೊಂಡಿದ್ದ, ಪಾಪ ಮನೆ ಕಟ್ಟಬೇಕು, ತಾಯಿ ಮತ್ತೆ ತಂಗಿಯನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿದ್ದಂತ ಗಗನ್ ದಿಢೀರಾಗಿ ಸಾವನ್ನಪ್ಪಿದ್ದು ಬೇಸರದ ಸಂಗತಿ. ಇದುವರೆಗೆ ಡ್ಯೂಟಿಗೆ ಹೋಗ್ತಾ ಇದ್ದ, ನೈಟ್ ಶಿಫ್ಟು. ಬೆಳಗಿನ ಜಾವ 3 ಗಂಟೆಗೆ ಅಲ್ಲಿ ಡ್ಯೂಟಿ ಬಿಡ್ತಾ ಇದ್ರು. ಡೈಲಿ ನೈಟ್ ಶಿಫ್ಟ್ ಅಲ್ಲಿ ಜಾಬ್ ಇರ್ತಾ ಇದ್ರು. ಹಂಗೆ ಹೋಗಿ ಬರಬೇಕಾದ್ರೆ, ಡ್ಯೂಟಿ ಬಿಟ್ಟು ಬರಬೇಕಾದ್ರೆ ಒಂದು 2-3 ಕಿಲೋಮೀಟ್ರ್ ಅಲ್ಲಿಂದ ಪಾಸ್ ಆಗಿದ್ದಾನೆ. ಅಲ್ಲಿ ಹೈವೇನಲ್ಲಿ ಒಂದು 2 ಕಿಲೋಮೀಟ್ರ್ ಬರಬೇಕಾಗುತ್ತೆ. ಬರಬೇಕಾದಾಗ ಈ ಹುಡುಗರು ಕಾಂಜಾಗ್ಲೋ ಇಲ್ಲ ಡ್ರಿಂಕ್ಸ್ ಮಾಡಿದ್ರೋ ಏನೋ ನಮ್ಗೆ ಗೊತ್ತಿಲ್ಲ, ಸುಮಾರು ಒಂದು 180 ಸ್ಪೀಡಲ್ಲಿ ಬಂದಿದ್ದಾರೆ. ಬಂದು ಇವನಿಗೆ ಬೈಕ್ ಕೊಟ್ಟಿದ್ದಾರೆ. ಬೈಕ್ ಕೊಡ್ತಾನೆ ಅಲ್ಲೇ ಡೆತ್ ಆಗಿದ್ದಾನೆ. ಇದುವರೆಗೆ ನನ್ ಕಣ್ಣು ಕಳ್ಸಿದ್ದ ಬಿಟ್ಟೊಂಡ ನನ್ ಮಗ ಕೆಲ್ಸಕ್ಕೆ ನನ್ ಮನೆಗೆ ಬರಲಿಲ್ಲ. ಗಗನ ಒಬ್ಬನೇ ಮಗನಮ್ಮ. ಎಲ್ಲಿ ಹೋಗ್ತಿದ್ದ ಕೆಲಸ? ಬೆಳಗುಂ ಕಡೆ ಸಪ್ಪಲ್ಕೋತಾ ಇದ್ದ. ನೈಟ್ ಶಿಫ್ಟ್ ಆಗಿ ಯಾವಾಗ ಎಲ್ಲಾರು ಒಂದೇ ಸಮಾಧಾನ ಮಾಡ್ಕೋ. ನಿನ್ನೆ ಗಗನ್ ದಿಢೀರಾಗಿ ಬೆಳಗಿನ ಜಾವ ಈ ಒಂದು ಅಪಘಾತದಲ್ಲಿ ಮೃತಪಟ್ಟಿರುವಂತದ್ದು. ಕೇವಲ 26 ವರ್ಷ ಗಗನ್ಗೆ. ಗಗನ್ ಒಬ್ಬ ಕಂಪನಿಯಲ್ಲಿ ಒಂದು ಕೆಲಸವನ್ನ ಮಾಡ್ಕೊಂಡಿರ್ತಾನೆ ಹಲವು ವರ್ಷಗಳಿಂದ. ಮನೆಗೆ ಇವನೇ ಬೆಳಕಾಗಿರ್ತಾನೆ. ಮನೆ ಜವಾಬ್ದಾರಿ ಎಲ್ಲ ಗಗನ್ ಮೇಲೆಯೇ ಇರುತ್ತೆ. ತಾಯಿಗೆ ಕಣ್ ಕಾಣಿಸೋದಿಲ್ಲ, ತಂದೆಗೆ ವಯಸ್ಸಾಗಿದೆ, ತಂಗಿ ಇದ್ದಾಳೆ, ಮದುವೆ ಆಗಿಲ್ಲ, ಇನ್ನ ತಂಗಿಗೆ ಚೆನ್ನಾಗಿ ನೋಡ್ಕೋಬೇಕು, ಮದುವೆ ಮಾಡಬೇಕು, ತಾಯಿ ತಂದೆನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಕನ್ಸಿಟ್ಕೊಂಡಿದ್ದು ತಮ್ಮ ಸ್ಟ್ರಗಲ್ ಲೈಫಲ್ಲೇ ಇದ್ದ. ಆದ್ರೆ ದುರಾದೃಷ್ಟವಶಾತ್ ಏನು ಅಂತಂದ್ರೆ ಇಲ್ಲಿ ಅವ್ನು ಯಾವುದೇ ಜಾಲಿ ರೈಡ್ಗೆ ಹೋಗಿಲ್ಲ, ಏನೂ ಇಲ್ಲ, ಕೆಲ್ಸಕ್ಕಂತ ಹೇಳಿ ಹೊರಟಿದ್ದ ಅಷ್ಟೇ ಬೈಕಲ್ಲಿ. ಆದ್ರೆ ಮುಂಬರುವಂತದ್ದು ಮುಂದೆ ಏನು ಆ ಒಂದು ಕಾರ್ ಬರ್ತಾ ಇತ್ತು ಹೊಸಕೋಟೆಯಲ್ಲಿ, ಅದರಲ್ಲಿ 6 ಜನ ಏನು ಮೃತಪಟ್ಟಿದ್ರು ಹುಡುಗರು, ಅದೇ ಒಂದು ಕಾರ್ಗೆ ಈ ಒಂದು ಬೈಕ್ ಕೂಡ ಡಿಕ್ಕಿ ಹೊಡೆದು ನಿನ್ನೆ ಗಗನ್ ಮೃತಪಟ್ಟಿರುವಂತದ್ದು. ಹಾಗಾಗಿ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ.